ಅದೇ ನೀವು ಆವಾಗಲೇ ಹೇಳ್ತಾ ಇದ್ರಿ 4 ವರ್ಷದಿಂದ ನನಗೆ ಕರೆ ಬರ್ತಾ ಇತ್ತು ಬಿಗ್ ಬಾಸ್ ಇಂದ ಅಂತ. ಹೌದಾ, ನೀವು ಯಾಕೆ ಹೋಗಿರಲಿಲ್ಲ? ಮ್ಯಾಮ್ ಸಿನಿಮಾ ಕಮಿಟ್ಮೆಂಟು ಒಂದ್ಸತಿ ಅಗ್ರಿಮೆಂಟ್ ಆಗಿ ಸೈನ್ ಎಲ್ಲ ಮಾಡ್ಬಿಟ್ಟಿದೆ. ಒಂದು ದೊಡ್ಡ ಸಿನಿಮಾ 2 ದಿನದ ಮುಗಿಬೇಕಾಗಿತ್ತು, ಮುಗಿಲಿಲ್ಲ. ಸಿನಿಮಾ ಹೆಸರು ಬೇಡಿ, ಅದು ಮುಗಿಲಿಲ್ಲ. ಸೊ ನಾನು ಇದು ಅಲ್ಲಿ ಮುಗಿಸ್ಬಿಟ್ಟು ಡಬ್ಬಿಂಗು ಮತ್ತು ಪ್ರಮೋಷನ್ಗೆಲ್ಲ ಇರಲೇಬೇಕಿತ್ತು. ಆ ಸಿನಿಮಾ ನಂಗೆ ತುಂಬ ದೊಡ್ಡ ಹೆಸರು ತಂದ್ಕೊಟ್ಟಂಥ ಸಿನಿಮಾ. ಆಗ ನಾನು ಮತ್ತೆ ಪ್ರಕಾಶ್ ಸರ್ಗೆ ಇಲ್ಲ ಸರ್ ನಾನು ಬರೋಕ್ಕಾಗೋದಿಲ್ಲ, ಹಿಂಗಾಗಿದೆ ಅಂತ. ಇಲ್ಲ ಅಂದರೆ ವಿನಯ್ ಗೌಡ ಅವರೆಲ್ಲ ಬಂದ್ರಲ್ಲ, ಆ ಸತಿ ನನ್ನ ಅಗ್ರಿಮೆಂಟ್ ಕೂಡ ಸೈನ್ ಆಗಿತ್ತು, ಆಗಲೇ ಬರಬೇಕಿತ್ತು. ಅದಾದಮೇಲೆ ಹೋದ ವರ್ಷ ಇನ್ಯಾವುದೋ ಒಂದು ಸಿನಿಮಾಗಳಲ್ಲಿ ಬಿಸಿ ಇದೆ ಸಾರ್, ನೀವು 15 ದಿನಕ್ಕೆ ಮುಂಚೆ ಹೇಳಿದ್ರೆ ನಂಗೆ ತುಂಬ ಕಷ್ಟ ಆಯ್ತು. ಸೊ ಈ ಸರಿ 1.5 ತಿಂಗಳು ಮುಂಚೆನೇ ಹೇಳಿ ಕನ್ಫರ್ಮ್ ಮಾಡಿ ಅಗ್ರಿಮೆಂಟ್ ಮಾಡಿದ್ರು, ಹಂಗಾಗಿ ಈ ಸರಿ ಬಂದೆ. ಯಾರ ಜೊತೆಗೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ನೀವು ಆಲ್ರೆಡಿ ಹೇಳಿದ್ರಿ ನಾನೇನು ಪ್ಲ್ಯಾನ್ ಇಟ್ಕೊಳ್ಳಲ್ಲ ಅಂತ, ಅದ್ರದ್ದು ಒಂದು ಮೈಂಡ್ ಸೆಟ್ಟಲ್ಲಿ ನೀವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ? ಮ್ಯಾಮ್ ಯಾರ ಜೊತೆನೂ ಆ ಥರದ್ದು ಏನಿಲ್ಲ ಮ್ಯಾಮ್. ಯಾರ ಜೊತೆ ಕೆಲಸ ಮಾಡೋ ಖುಷಿಯಾಗಿ ಕೆಲಸ ಮಾಡಿ ಮ್ಯಾಮ್. ಆಮೇಲೆ ನಾನು ಸಖತ್ ಫನ್ನು ಮ್ಯಾಮ್, ಸಖತ್ ತೀಟೆ. ನಾನು ಆ್ಯಕ್ಚುಲಿ ನೀವೇನು ಸಿನಿಮಾಲಿ ನೋಡ್ತೀರಾ ಅದು ಪಾತ್ರ, ಅದು ಬಿಟ್ಟರೆ ನಾನು ಕೆಲಸ ಮಾಡಿರೋ ಯಾವುದೇ ಡೈರೆಕ್ಟರ್ ಕೇಳಿ, ಯಾವುದೇ ಆರ್ಟಿಸ್ಟ್ ಕೇಳಿ, ಏನು ತೀಟೆ ಗೊತ್ತಾಗೋ ಹುಡುಗ ಅಂತ ಅಂತಾರೆ. ಅಷ್ಟೇ ಮ್ಯಾಮ್, ನಾನು ಯಾರ ಜೊತೆ ಮಾಡೋ ಕೆಲಸ ಮಾಡ್ತೀನಿ ಮ್ಯಾಮ್, ಖುಷಿಯಾಗಿ ಕೆಲಸ ಮಾಡ್ತೀನಿ. ಸುದೀವ್ರಿಗೆ ಒಂದ್ಸಲ ಮೈಕ್ ಕೊಟ್ಬಿಟ್ರೆ ಸಾಕು, ಅರ್ಧ ಗಂಟೆ ಸ್ಪಾಂಟಿನಿಯಸ್ ಆಗಿ ಹೇಳೋರು. ಯಾಕೆ ಅಲ್ಲಿ ಹೆದರ್ಕೊಂಡ್ರೆ? ನೀವು ಆಲ್ರೆಡಿ ಹೇಳಿದ್ರಿ ಅದನ್ನ, ಬಟ್ ನಿಮ್ಗೆ ಅವಕಾಶ ಇದ್ರೂ ನೀವು ಎಷ್ಟೋ ಸಲ ಯೂಸ್ ಮಾಡ್ಕೊಂಡಿಲ್ಲ. ಎದುರುಕೊಳ್ಳೋದು ಅಂತ ಏನಲ್ಲ ಮೇಡಮ್, ನನಗೇನೋ ಇದು ಅನಾವಶ್ಯಕ ಜಗಳಗಳು ಅನ್ಸೋದು. ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಮಾತಾಡ್ತಿದ್ದೆ. ಪ್ರತಿ ಸತಿ ನೀವು ನೋಡಿ ನನಗೆ ಮಸಿ ಬಳಿಯೋದು, ಮಡಿಕೆ ಹೊಡೆಯೋದೆಲ್ಲ ತುಂಬ ಮಾತಾಡ್ತಾನೆ ಅಂತ. ಹೌದಾ, ಇದೆಲ್ಲೋ ಮಿಸ್ ಹೊಡಿತಾ ಇರ್ಬೋದು, ಒಂಚೂರು ಕಮ್ಮಿ ಮಾಡೋಣ ಅನ್ಕೊಂಡೆ. ಅದು ಮೇ ಬಿ ಸ್ವಲ್ಪ ಜಾಸ್ತಿ ಕಮ್ಮಿ ಆಯಿತು ಅನ್ಸುತ್ತೆ ಅಷ್ಟೇ ಮ್ಯಾಮ್. ಆಮೇಲೆ ನಿಮ್ಗೆ ಅಲ್ಲಿ ಗೊತ್ತಾಗಲ್ಲ ಮೇಡಮ್ ರಾಂಗ್ ಸ್ಟೆಪ್ಗಳು. ಗೊತ್ತಾಗಿದ್ರೆ ಎಲ್ಲರೂ ಯಾರು ಆಚೆಗೆ ಬರ್ತಾ ಇರಲಿಲ್ಲ ಇಷ್ಟು ವಾರ. ಈಗ ಫಸ್ಟ್ ವಾರ ಹೋದವರು ಅಮಿತ್ ಸರ್ ಎಂಥ ದೊಡ್ಡ ಮಾತುಗಾರರು ಮ್ಯಾಮ್. RJ ಆಗಬೇಕು ಅಂದರೆ ನಾನು ಆಗೋಕ್ಕಾಗತ್ತಾ ಮ್ಯಾಮ್? ಸಾಧ್ಯನೇ ಇಲ್ಲ. ನನ್ನ ಈ ಕನ್ನಡ ಇಟ್ಕೊಂಡು, ನನ್ನ ಈ ಮಾತು ಇಟ್ಕೊಂಡು ಎಂಥ ಮಾತುಗಾರ ಮ್ಯಾಮ್. ಆಮೇಲೆ ಅವ್ರದ್ದು ಏನು ಸಖತ್ ಬ್ರಿಲಿಯಂಟ್ ಗೊತ್ತಾ ಮ್ಯಾಮ್. ಅವ್ರನ್ನ ನಾನು 1 ವಾರದಲ್ಲಿ ನೋಡಿದೆ, ಏನು ಇಷ್ಟು ಶಾರ್ಪ್ ಇವರು ಅಂತ. ಅಮಿತ್ ಸರ್ 1 ವಾರಕ್ಕೆ ಬರ್ತಾರೆ ಅಂದರೆ ನಂಬಕ್ಕಾಗತ್ತಾ ಮ್ಯಾಮ್? ಅಮಿತ್ ಅವರು ಒಂದೇ ಎಕ್ಸಾಂಪಲ್ ಸಾಕು. ಸೊ ಗೊತ್ತಾಗಲ್ಲ ಮ್ಯಾಮ್. ಅಲ್ಲಿ ನಾನು ಇವತ್ತಿಗೂ ಅಮಿತ್ ಸರ್ ಫ್ಯಾನು ಮ್ಯಾಮ್. ನಾನು ಅವ್ರಿಗೆ ಹೇಳಿದೆ, ಸಾರ್ ನಿಮ್ಮ ವಾಯ್ಸು, ನಿಮ್ಮದು ಆ ಸ್ಪಾಂಟ್ಯಾನಿಟಿ, ಆ ಕನ್ನಡ ಏನು ಸರ್ ಅಂತ. ನಂದರೆ ಲೋಕಲ್ ಕನ್ನಡ ಮೇಡಮ್, ತುಂಬ ಲೋಕಲ್ ಕನ್ನಡ. ಯಾವ ಊರಿನವರು ನಮ್ಮ ಸುದ್ದಿ? ನಾವು ಮಂಡ್ಯ ಮೇಡಮ್. ಮಂಡ್ಯದವರೇ ತುಂಬಾ ಜನ ಹೋಗಿದ್ದೀರಾ ನಮ್ಮ? ಹೌದು ಮ್ಯಾಮ್, ತುಂಬಾ ಇದ್ರು ಮಂಡ್ಯದ ಕಡೆ, ತುಂಬಾ ಬೆಲ್ಟ್ ಫುಲ್ ಮಂಡ್ಯದಿತ್ತು ಮ್ಯಾಮ್. ಹೌದು, ಅದು ಅಲ್ಲಿ ಹೋದ್ಮೇಲೆ ಗೊತ್ತು ಮ್ಯಾಮ್. ಬಟ್ ನಾನು ಬೆಳೆದಿದ್ದೆಲ್ಲ ತುಂಬ ಬೆಂಗಳೂರೇ, ಬಟ್ ನಾವು ಮಂಡ್ಯ ಮ್ಯಾಮ್.